ನೋಡಿ, ಈಗ ಬೆಳಿಗ್ಗೆ ನನಗೆ ನಮ್ಮ ಭಕ್ತಿ ಸುರೇಶ್ ಅವರು ಫೋನ್ ಮಾಡಿ ಕೇಳಿದ್ರು, ಈ ಥರ ಏನೋ ಮಾಧ್ಯಮದಲ್ಲಿ ಬಂದಿದೆ ಏನಿತ್ತು. ನಿನ್ನೆ ಸಂಜೆವರೆಗೂ ನನಗೆ ಯಾವುದು ಮಾಹಿತಿ ಇಲ್ಲ. ಇಲ್ಲೇ ನಮಗೆ ಕ್ಯಾಬಿನೆಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪರೀಕ್ಷೆ ಯಾವ ರೀತಿ ಆಯಿತು ಅಂತ ಕೇಳಿ ನಾನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೇಳಿದಾಗ ಎಲ್ಲ ಸುಗಮವಾಗಿ ಆಗಿದೆ ಅಂದು. ಅದೇ ಹೋದ ವರ್ಷ ನಡೆದಂಗೆ ಕ್ವಶನ್ ಪೇಪರು ಮತ್ತೊಂದು ಸಮಸ್ಯೆ ಬಗ್ಗೆ ಈ ಸ್ಥಿತಿ ಯಾವುದೂ ಇಲ್ಲ ಸರ್ ಅಂದರೆ ಸುಗಮವಾಗಿದೆ, ಚೆನ್ನಾಗಾಗಿದೆ. 3 ಲಕ್ಷ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕಳಿಸಿದ್ರು. 3,10,000 ಅಂತೇಳಿ ಬಯಾಲಜಿಗೆ ಮಾತ್ರ 2,90,000 ಚಿಲ್ಲರೆ ಆಗಿದೆ ಅಂತೇಳಿ ಚಿಕ್ಕ ಎಲ್ಲ ಆಗಿದೆ ಅಂತ ಹೇಳಿದ್ರು. ಬೆಳಗ್ಗೆ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ಖಂಡಿತ ಇದು ಯಾರು ನಾವು ಒಪ್ತಕ್ಕಂಥ ವಿಚಾರ ಅಲ್ಲ, ಇದನ್ನು ನಾನು ಖಂಡಿಸ್ತೇನೆ. ಆ ರೀತಿ ಏನಾದರೂ ಘಟನೆ ಆಗಿರೋದೇ ಸತ್ಯ ಅಂತ ಹೇಳಿ ಇವತ್ತೇನೋ ದೂರು ಕೊಟ್ಟಿದ್ದಾರೆ. ನಾನು ನಮ್ಮ ಇಡಿಯವರಿಗೆ ತಕ್ಷಣ ವರದಿ ಕೊಡಿ ಅಂತ ಕೇಳಿದ್ದೀನಿ. ಅವ್ರೇನು ಹೇಳಿದ್ರು, ನನಗೆ ADC ಅವರು, ಶಿವಮೊಗ್ಗ ADC ಅವರು ಈ ರೀತಿ ಏನೂ ಆಗಿಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದರೆ ನಾವು CET ಪರೀಕ್ಷೆ ನಡೆಸ್ತಕ್ಕಂಥ ಹೊಣೆಗಾರಿಕೆ ಆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ನಮ್ಮ ಸೆಟ್ ಏನು ಪ್ರೋಟೋಕಾಲ್ಸ್ ಇದೆ, ಏನು ಪಾಲನೆ ಮಾಡಬೇಕು, ಅದರಡಿಯಲ್ಲಿ ಅವ್ರು ಕೆಲಸ ಮಾಡಬೇಕಾಗುತ್ತೆ. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಇಲ್ಲ. ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ನನ್ನೊಂದು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರಿದ್ದಾರೆ, ಆ ರೀತಿ ಆಗಿದೆ. ಖಂಡಿತ ನಾವು ಅದನ್ನು ಗಂಭೀರವಾಗಿ ತಿಳ್ಕೊಳ್ತೀವಿ. ಒಂದು ಕಡೆ ಹೇಳ್ತಾರೆ ಒಬ್ಬರು ವಿದ್ಯಾರ್ಥಿ ಅದಕ್ಕೆ ಒಪ್ಪದಿರ ಪರೀಕ್ಷೆ ಬರೀಲಿಲ್ಲ ಅಂತೇನೋ ಒಂದು ವರದಿ ಆಗಿದೆ ಅಂತ. ಖಂಡಿತ ಸಮಗ್ರ ವರದಿಯನ್ನು ತೆಗೆದುಕೊಂಡು ಇದನ್ನು ನಾವು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಆ ರೀತಿ ವರದಿ ಬಂದ ನಂತರ ಅವ್ರ ಮೇಲೆ ಕ್ರಮ ಯಾವ ರೀತಿ ತಗೋಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಳ್ತೇವೆ. ಮತ್ತು ಆ ರೀತಿ ಆ ಹುಡುಗ ಏನಾದರೂ ಪರೀಕ್ಷೆ ಬರೀಲಿಕ್ಕೆ ಆಗದೇ ಇರ್ತಕ್ಕಂಥ ಪ್ರಸಂಗ ಇದ್ದರೆ ಅದಕ್ಕೆ ಏನು ಪರ್ಯಾಯವಾಗಿ ಏನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಜನಿವಾರ ಕಟ್ ಮಾಡಿ ಆಮೇಲೆ ಅವಕಾಶ ಮಾಡಿಕೊಟ್ಟಿದ್ದು ಒಂದು, ಬೀದರಲ್ಲಿ ಆಗಿರೋದು ಸರ್ ಅವಕಾಶ. ಈಗ ನೋಡಿ ಏನಾಗುತ್ತೆ, ಕೆಲವರು ಈ ರೀತಿ ಆಗಿದ್ದೇ ಸತ್ಯ ಅದನ್ನು ನಾನು ಇದನ್ನು ಕನ್ಕ್ಲೂಷನ್ನು ಇದು ಆಗಿದೆ ಅಂತಕ್ಕಂಥದ್ದು ವರದಿ ನೋಡಿದ್ದೀನಿ. ನನಗೆ ಸಂಪೂರ್ಣ ವರದಿ ಬಂದ ಮೇಲೆ ನಾನು ನಿಖರವಾಗಿ ಅದಕ್ಕೆ ಹೇಳಲಿಕ್ಕಾಗುತ್ತೆ. ಖಂಡಿತ ಅದು ಅತಿರೇಕ ಅಂತ ಹೇಳ್ತೀನಿ. ಇದು ಅವರ ಮನಸ್ಥಿತಿ ಯಾವ ರೀತಿ, ಯಾವ ವಿಕೃತ ಮನಸ್ಥಿತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ವಿಕೃತ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವೆಲ್ಲರೂ ಇವತ್ತು ಎಲ್ಲ ಜಾತಿ ಧರ್ಮಗಳ ಆಚರಣೆ, ಅವರ ಒಂದು ಏನೋ ಒಂದು ಇದಿದೆ, ಅವರ ಒಂದು ಸಂಪ್ರದಾಯಗಳಿಗೆ ಎಲ್ಲರೂ ಗೌರವ ಕೊಡತಕ್ಕಂಥದ್ದು. ವೈಯಕ್ತಿಕವಾಗಿ ನಾನಂತೂ ಯಾವುದೇ ಇವರಿಗೆ ನೋವು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋದಿಲ್ಲ, ಅದಕ್ಕೆ ನಾನು ಪ್ರೋತ್ಸಾಹನೂ ಕೊಡೋದಿಲ್ಲ. ಅದರಿಂದ ಆ ರೀತಿ ಯಾರು ಮಾಡಿದ್ರು ಅಂತಕ್ಕಂಥ